ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದೇಶಾದ್ಯಂತ ಭಾರೀ ಸಂಚಲನವನ್ನ ಸೃಷ್ಟಿಸಿದೆ. ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಕಳುಹಿಸಿದ್ದ ಎನ್ನುವ ಕ್ಷುಲ್ಲಕ ಕಾರಣಕ್ಕೆ ಆತನನ್ನ ದರ್ಶನ್ ಕೊಲೆ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಒಂದು ಕಡೆ ರೇಣುಕಾಸ್ವಾಮಿ ತೀವ್ರವಾದಂತಹ ಹಲ್ಲೆಗೆ ಒಳಗಾಗಿ ಹತ್ಯೆ ಆಗಿದ್ರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಸೆಲೂನ್ಗೆ ಹೋಗಿ ರಿಲ್ಯಾಕ್ಸ್ ಮಾಡ್ತಿದ್ರು. ಇನ್ನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಕೈವಾಡ ಇದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿರುವಂತದ್ದು ಮೈಸೂರಿನ ಜಿಮ್ ಒಂದರಲ್ಲಿ. ರೇಣುಕಾಸ್ವಾಮಿ ನಾಪತ್ತೆಯಾದ ದಿನದಿಂದ ಪ್ರಕರಣ ಬೆಳಕಿಗೆ ಬಂದು ಆರೋಪಿಗಳ ಬಂಧನ ಆಗುವ ತನಕ ಆರೋಪಿಗಳು ಎಲ್ಲಿ ಹೋಗಿದ್ರು, ಏನ್ ಮಾಡಿದ್ರು ಎಲ್ಲದರ ಬಗ್ಗೆ ಪೊಲೀಸರು ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈ ಒಂದು ಕೊಲೆ ಪ್ರಕರಣದಿಂದಾಗಿ ಇಡೀ ದರ್ಶನ್ ಬದುಕಿಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಅಕೌಂಟ್ ಅನ್ನ ಅನ್ಫಾಲೋ ಮಾಡಿದ್ದಾರೆ. ಅಲ್ಲದೆ ತಮ್ಮ ಡಿಪಿಯನ್ನ ಕಿತ್ತೆಸೆದಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಪವಿತ್ರ ಗೌಡ ವಿಚಾರವಾಗಿ ಅರೆಸ್ಟ್ ಆಗಿರುವಂತದ್ದು ಅವರಿಗೆ ಮತ್ತಷ್ಟು ನೋವನ್ನ ಕೊಟ್ಟಿದೆ. ಈ ಕಾರಣಕ್ಕಾಗಿ ಅವರು ಇದೀಗ ಕಠಿಣ ನಿರ್ಧಾರವೊಂದಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ದರ್ಶನ್ ಬೇಡವೇ ಬೇಡ ಅನ್ನುವ ಕಠಿಣ ನಿರ್ಧಾರವೊಂದಕ್ಕೆ ಬಂದಿದ್ದಾರೆ ಅನ್ನುವಂತೆ ವರದಿ ಆಗ್ತಾ ಇದೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಬಳಿಕ ತಾಯಿಯಿಂದಲೂ ದರ್ಶನ್ಗೆ ಶಾಕ್ ಎದುರಾಗಿದೆ. ದರ್ಶನ್ ತಾಯಿ ಮೀನಾ ತೂಗುದೀಪ ಅವರು ಸಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲದೆ ಸಹೋದರ ದಿನಕರ್ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹಾಗಾದ್ರೆ ನಟಿ ವಿಜಯಲಕ್ಷ್ಮಿ ಹಾಗೆ ತಾಯಿ ಮೀನಾ ತೂಗುದೀಪ ಅವರು ತೆಗೆದುಕೊಂಡಂತಹ ನಿರ್ಧಾರ ಏನು? ಈ ಒಂದು ಪ್ರಕರಣ ದರ್ಶನ್ ಬದುಕು ಹಾಗೆ ಅವರ ಆಪ್ತರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬಿದ್ದಿದೆ? ದರ್ಶನ್ಗೆ ಡಿವೋರ್ಸ್ ಕೊಡುವ ನಿರ್ಧಾರ ಮಾಡಿದ್ರ ಪತ್ನಿ ವಿಜಯಲಕ್ಷ್ಮಿ? ಪ್ರಕರಣದ ಬಗ್ಗೆ ಸಹೋದರ ದಿನಕರ್ ಹೇಳಿದ್ದೇನು? ಆ ಎಲ್ಲದರ ಬಗ್ಗೆ ಮಾಹಿತಿ ಇದೆ, ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರು ಸಾರ್ವಜನಿಕ ಬದುಕಿನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ತಮ್ಮ ಅಭಿಮಾನಿಗಳಿಗೆ ಮಾದರಿಯಾಗಿರಬೇಕು ಅಂತ ನೀವು ಸಹ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈಗಾಗಲೇ ಪೊಲೀಸರು ನಟ ದರ್ಶನ್ ಹಾಗೆ ಪವಿತ್ರ ಗೌಡರ ಸಮೇತವಾಗಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ. ರೇಣುಕಾಸ್ವಾಮಿಯನ್ನ ಎಲ್ಲಿ ಬಂಧಿಸಿ ಇಟ್ಟಿದ್ರು, ಆತನಿಗೆ ಎಲ್ಲಿ ಹಲ್ಲೆ ಮಾಡಿದ್ರು, ಆತನ ಶವವನ್ನ ಎಲ್ಲಿ ಬಿಸಾಕಿದ್ರು ಅನ್ನೋ ಬಗ್ಗೆ ಪೊಲೀಸರು ಆರೋಪಿಗಳ ಸಮೇತವಾಗಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇದರ ಜೊತೆಗೆ ರೇಣುಕಾಸ್ವಾಮಿ ನಾಪತ್ತೆಯಾದ ದಿನದಿಂದ ಪ್ರಕರಣ ಬೆಳಕಿಗೆ ಬಂದು ಆರೋಪಿಗಳ ಬಂಧನ ಆಗುವ ತನಕ ಆರೋಪಿಗಳು ಎಲ್ಲಿ ಹೋಗಿದ್ರು, ಏನ್ ಮಾಡಿದ್ರು ಅನ್ನೋ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಈ ವೇಳೆ ರೇಣುಕಾಸ್ವಾಮಿ ಜೀವ ಹೋದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ, ಯಾವುದೇ ರೀತಿಯಾದಂತಹ ಅಳುಕಿಲ್ಲದೆ, ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪವಿಲ್ಲದೆ ನಟಿ ಪವಿತ್ರ ಗೌಡ ಸೆಲೂನ್ಗೆ ಹೋಗಿ ರಿಲ್ಯಾಕ್ಸ್ ಮಾಡ್ತಿದ್ರಂತೆ. ಒಂದು ಕಡೆ ಓರ್ವನ ಜೀವವೇ ಹೋಗಿದೆ, ಆತನಿಗೆ ಮನಸ್ಸೋ ಇಚ್ಛೆ ತಳಿಸಿ ಆತನ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇಷ್ಟಕ್ಕೆಲ್ಲ ಕಾರಣ ಆದಂತಹ ಪವಿತ್ರ ಗೌಡ ಸೆಲೂನ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಆತನ ಮೃತದೇಹ ಸಿಕ್ಕ ನಂತರದಲ್ಲಿ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು. ಇತ್ತ ಕೋರಮಂಗಲದಲ್ಲಿರುವಂತಹ ಸೆಲೂನ್ಗೆ ಭೇಟಿ ನೀಡಿದ ಪವಿತ್ರ ಗೌಡ ಪೆಡಿಕ್ಯೂರ್ ಮೆಡಿಕ್ಯೂರ್ ಅಂತ ಸೋಮವಾರ ಮಧ್ಯಾಹ್ನ 2 ರಿಂದ 3 ಗಂಟೆಗಳ ಕಾಲ ಸೆಲೂನ್ನಲ್ಲೇ ರಿಲ್ಯಾಕ್ಸ್ ಮಾಡಿದ್ದಾರೆ. ಇದೀಗ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಪವಿತ್ರ ಗೌಡಗೆ ಪಶ್ಚಾತ್ತಾಪ ಕಾಡ್ತಿದೆಯಂತೆ. ಅಲ್ಲದೆ ತಮ್ಮಿಂದಾಗಿ ಒಂದು ಘನಘೋರ ತಪ್ಪಾಯಿತು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರಂತೆ. ರೇಣುಕಾಸ್ವಾಮಿ ಮೆಸೇಜ್ನ ದರ್ಶನ್ಗೆ ಹೇಳಿ ತಪ್ಪು ಮಾಡಿದೆ ಅಂತ ಪೊಲೀಸರ ಮುಂದೆ ಕಣ್ಣೀರಿಟ್ಟು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಇನ್ನು ಸ್ಟಾರ್ ನಟನೊಬ್ಬನ ಈ ಒಂದು ಕೃತ್ಯದಿಂದ ಇಡೀ ರಾಜ್ಯವೇ ಆಘಾತಕ್ಕೆ ಒಳಗಾಗಿದೆ. ದರ್ಶನ್ ಅವರ ಈ ಒಂದು ನಡೆಯಿಂದ ಕಂಗಾಲಾಗಿರುವಂತಹ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ರನ್ನ ಈಗಾಗಲೇ ಅನ್ಫಾಲೋ ಮಾಡಿದ್ದಾರೆ, ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ದರ್ಶನ್ ವಿರುದ್ಧವಾಗಿ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ದರ್ಶನ್ ಜೈಲು ಪಾಲಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಇಡೀ ದಿನ ಬಿಕ್ಕಿ ಬಿಕ್ಕಿ ಅತ್ತಿದ್ರಂತೆ. ಅಲ್ಲದೆ ಒಂದು ಕಠಿಣವಾದಂತಹ ನಿರ್ಧಾರಕ್ಕೆ ಬಂದು ದರ್ಶನ್ ಬೇಡವೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತೆ ವರದಿ ಆಗ್ತಾ ಇದೆ. ಇದಲ್ಲದೆ ತಮಗೆ ಆಗಿ ಬರದ ಪವಿತ್ರ ಗೌಡ ಅವರ ವಿಚಾರವಾಗಿ ಜೈಲು ಪಾಲಾಗಿರೋದು ಅವರಿಗೆ ಮತ್ತಷ್ಟು ನೋವನ್ನ ಉಂಟು ಮಾಡಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಂತಹ ಒಂದಷ್ಟು ಮಂದಿ ದರ್ಶನ್ ಸಹವಾಸವೇ ಬೇಡ ಅಂತ ವಿಜಯಲಕ್ಷ್ಮಿ ಅವರು ನಿರ್ಧರಿಸಿ ಬಿಟ್ರ. ಇಷ್ಟೇ ತಾಳ್ಮೆಯಿಂದ ಕಾದರೂ ಸಹ ಬದಲಾಗದಂತಹ ದರ್ಶನ್ ನಡೆಯಿಂದ ನೊಂದಿರುವಂತಹ ವಿಜಯಲಕ್ಷ್ಮಿ ಅವರು ವಿಚ್ಛೇದನ ಪಡೆಯುವ ಗಂಭೀರ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅನ್ನುವಂತಹ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಇದರ ನಡುವೆ ದರ್ಶನ್ ಅವರ ಕುಟುಂಬ ಸಹ ಈ ಒಂದು ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಂಡಿದೆ. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಈ ಒಂದು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಅದರಲ್ಲೂ ದರ್ಶನ್ ಬಂಧನಕ್ಕೆ ಒಳಗಾದ ನಂತರದಲ್ಲಿ ಮೀನಾ ತೂಗುದೀಪ್ ಅವರು ಮನೆಯಿಂದ ಹೊರಗಡೆ ಬಂದಿಲ್ಲ, ತೀವ್ರವಾಗಿ ನೊಂದಿದ್ದಾರೆ. ಸದ್ಯ ಅವರು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವಂತಹ ಮನೆಯಲ್ಲಿ ನೆಲೆಸಿದ್ದಾರೆ.
ಈ ಒಂದು ಪ್ರಕರಣದ ನಂತರದಲ್ಲಿ ಅವರ ಆರೋಗ್ಯವನ್ನ ವಿಚಾರಿಸಿಕೊಳ್ಳೋದಕ್ಕೆ ಮೊಮ್ಮಗ ಚಂದನ್ ಆ ಮನೆಗೆ ಆಗಮಿಸಿದ್ದಾರೆ. ಆದರೆ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಅವರು ಒಪ್ತಾ ಇಲ್ಲ. ದಿನಕರ್ ಕೂಡ ನಿರಾಕರಿಸಿದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ದರ್ಶನ್ ಅವರು ಈಗಾಗಲೇ ತಾಯಿಯ ಜೊತೆಯಲ್ಲೂ ಕೂಡ ಜಗಳ ಮಾಡಿಕೊಂಡಿದ್ದಾರೆ. ಹೀಗಾಗಿನೇ ಮೀನಾ ತೂಗುದೀಪ್ ಅವರು ತಮ್ಮ ಕಿರಿಯ ಪುತ್ರ ದಿನಕರ್ ಕುಟುಂಬದ ಜೊತೆ ಇರೋದಾಗಿ ತಿಳಿದು ಬಂದಿದೆ. ತಾನು ಹುಟ್ಟಿ ಬೆಳೆದಂತಹ ಮೈಸೂರಿನಲ್ಲಿರುವ ಮನೆಗೆ ದರ್ಶನ್ ಇತ್ತೀಚೆಗೆ ಒಮ್ಮೆಯೂ ಕೂಡ ಬಂದಿಲ್ಲ. ದರ್ಶನ್ ಅವರ ನಿರಂತರವಾದಂತಹ ಈ ರೀತಿಯ ವಿವಾದಗಳಿಂದ ಇಡೀ ಕುಟುಂಬ ಬೇಸತ್ತು ಹೋಗಿದೆ ಅಂತ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ದರ್ಶನ್ ಇಡೀ ಪ್ರಕರಣದಿಂದಾಗಿ ದೂರ ಇರುವಂತಹ ಕಠಿಣ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇನ್ನು ಈ ಒಂದು ಪ್ರಕರಣದ ತೀವ್ರತೆಯನ್ನು ಗಮನಿಸ್ತಾ ಇದ್ರೆ, ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬೆದರಿಸೋಕೆ ಅಂತ ಕರೆ ತಂದಂತೆ ಕಾಣಿಸ್ತಾ ಇಲ್ಲ. ಬೆದರಿಸುವ ಉದ್ದೇಶ ಇದ್ದಿದ್ರೆ ಆತನಿಗೆ ಚಿತ್ರದುರ್ಗದಲ್ಲೇ ಎಚ್ಚರಿಕೆಯನ್ನು ಕೊಡಬಹುದಾಗಿತ್ತು. ಆದರೆ ಬೆಂಗಳೂರಿಗೆ ಕರೆತರ್ತಾರೆ, ಹಲ್ಲೆ ಮಾಡೋದಕ್ಕಾಗಿನೇ ಕರೆತಂದು ನಂತರದಲ್ಲಿ ನಿರಂತರವಾಗಿ 24 ಗಂಟೆಗಳ ಕಾಲ ಆತನಿಗೆ ಚಿತ್ರಹಿಂಸೆಯನ್ನು ನೀಡಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಒಂದು ರೀತಿ ಇದು ಕೊಲೆ ಮಾಡೋದಕ್ಕಾಗಿಯೇ ಕರೆ ತಂದಂತೆ ಕಾಣಿಸ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಗಮನಿಸಿದ್ರೆ ಬೆಚ್ಚಿ ಬೀಳಿಸುವಂತಿದೆ. ಎಂತಹ ನಟೋರಿಯಸ್ ಗ್ಯಾಂಗ್ ಅಪ್ಪ ಇದು ಅಂತ ಆಶ್ಚರ್ಯ ಪಡುವಂತಿದೆ. ದರ್ಶನ್ ಸಹಚರರು ರೇಣುಕಾ ಸ್ವಾಮಿ ಮೇಲೆ ವಿಕೃತಿಯನ್ನು ಮೆರೆದಿದ್ದಾರೆ. ಆತನ ಮೃತದೇಹದ ಮೇಲೆ ಬರೋಬ್ಬರಿ 15 ಭಾಗಗಳಲ್ಲಿ ಹಲ್ಲೆ ಆಗಿರೋದು ಪತ್ತೆಯಾಗಿದೆ ಅಂತ ಫೊರೆನ್ಸಿಕ್ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ಮೂಗು, ಕಾಲು, ತಲೆ, ಬೆನ್ನು, ದವಡೆ ಸೇರಿದಂತೆ 15 ಕಡೆಗಳಲ್ಲಿ ಗಾಯಗಳಾಗಿದೆ. ರಾಡ್ ಮತ್ತು ಕಟ್ಟಿಗೆಯಿಂದ, ಮರದ ಸಲಾಕೆಯಿಂದ ಹಲ್ಲೆ ನಡೆದಿದೆ. ಇನ್ನು ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ಆ ಶೆಡ್ ಬಳಿಯಲ್ಲಿ ಇದ್ರು ಎನ್ನಲಾಗಿದೆ. ಅದಕ್ಕೆ ತಕ್ಕನಾಗಿ ಕೆಂಪು ಕಲರ್ನ ಜೀಪ್ ಒಂದು ಸಿಸಿಟಿವಿಯಲ್ಲಿ ಪಾಸ್ ಆಗಿರೋದು ಕಂಡು ಬಂದಿದೆ. ಪವಿತ್ರ ಗೌಡ ಎದುರಲ್ಲೇ ದರ್ಶನ್ ಕೂಡ ಮನಸ್ಸೋ ಇಚ್ಛೆ ಆತನ ಮೇಲೆ ಥಳಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದರ ಜೊತೆಗೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾದಂತಹ ಸಂದೇಶ ಕಳುಹಿಸಿದ್ನಲ್ಲ, ಅದಕ್ಕೆ ಪ್ರತಿಯಾಗಿ ಪವಿತ್ರ ಗೌಡ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ದರ್ಶನ್ ಈ ಮಟ್ಟಿಗೆ ರೊಚ್ಚಿಗೇಳೋದಕ್ಕೆ ಅಥವಾ ಟ್ರಿಗರ್ ಆಗೋದಕ್ಕೆ ಒಂದು ಕಾರಣ ಇತ್ತು. ಅಲ್ಲಿ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಗುಪ್ತಾಂಗದ ಫೋಟೋವನ್ನು ಕಳುಹಿಸಿದ್ದಂತೆ. ಹೀಗಾಗಿನೇ ಈ ರೀತಿಯಾಗಿ ರೇಣುಕಾ ಸ್ವಾಮಿ ಹಲವು ದಿನಗಳಿಂದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಚಿತ್ರಹಿಂಸೆಯನ್ನು ಕೊಡ್ತಿರೋ ವಿಚಾರವನ್ನ ಪವನ್ ಬಳಿ ಆಕೆ ಹೇಳಿಕೊಂಡಿದ್ದಾಳೆ. ನಂತರ ಪವನ್ ದರ್ಶನ್ಗೆ ವಿಚಾರವನ್ನ ಮುಟ್ಟಿಸಿದ್ದಾರೆ. ಇದರಿಂದ ಕೆರಳಿದಂತಹ ದರ್ಶನ್ ರೇಣುಕಾ ಸ್ವಾಮಿಗೆ ಈ ರೀತಿಯಾಗಿ ಪಾಠ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಸಹಚರರ ಮೂಲಕವಾಗಿ ಆತನನ್ನ ಕಿಡ್ನಾಪ್ ಮಾಡಿಸಿದ್ದಾರೆ, ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಇದೆ. ಪವಿತ್ರ ಗೌಡ ಅವರಿಗೆ ಮರ್ಮಾಂಗದ ಫೋಟೋ ಕಳಿಸಿದ್ದಕ್ಕಾಗಿ ರೇಣುಕಾ ಸ್ವಾಮಿಗೆ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಮರ್ಮಾಂಗದಲ್ಲಿ ರಕ್ತ ಸೋರಿಕೆ ಆಗಿರುವುದು ಕಂಡು ಬಂದಿದೆ. ಮತ್ತೊಂದು ಕಡೆ ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಈ ಹತ್ಯೆಯಾದಂತಹ ರೇಣುಕಾ ಸ್ವಾಮಿ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಂತೆ. ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಆತ ಅಸ್ವಸ್ಥನಾಗಿದ್ದಂತಹ ಸಂದರ್ಭದಲ್ಲಿ ಸಾವಿಗೂ ಮುನ್ನ ನಾನು ದರ್ಶನ್ ಅಭಿಮಾನಿ, ನಾನು ದರ್ಶನ್ ಅವರ ಫ್ಯಾನ್, ನಾನು ಯಾವತ್ತಿಗೂ ಡಿ ಬಾಸ್ ಅಭಿಮಾನಿ, ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದ ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇನ್ನು ಆತ ಸತ್ತೇ ಹೋಗಿದ್ದಾನೆ ಅನ್ನುವಂತಹ ವಿಚಾರವನ್ನು ತಿಳಿದು ನಂತರದಲ್ಲಿ ಅದನ್ನ ವಿಲೇವಾರಿ ಮಾಡಬೇಕಲ್ಲ, ಅದಕ್ಕೆ ದರ್ಶನ್ ಅವರು ಸುಮಾರು 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಆತನ ಸಹಚರರು ಯಾರಿದ್ದಾರೆ ಅವರು ಆ ಮೃತದೇಹವನ್ನ ವಿಲೇವಾರಿ ಮಾಡಬೇಕು, ಅದಕ್ಕೆ ಡೀಲ್ ಮಾಡಲಾಗಿತ್ತು. ಸುಮಾರು 30 ಲಕ್ಷ ರೂಪಾಯಿ ಡೀಲ್ ಆಗಿತ್ತು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆತನ ಮೃತದೇಹವನ್ನ ನಂತರದಲ್ಲಿ ಸತ್ವಾ ಅಪಾರ್ಟ್ಮೆಂಟ್ ಬಳಿಯಲ್ಲಿ ರಾಜಕಾಲುವೆಯ ಬದಿಯಲ್ಲಿ ಎಸೆದು ಹೋಗಲಾಗುತ್ತೆ. ಆ ಮೃತದೇಹದ ಮೇಲೆ ಮತ್ತೆ ಬೀದಿ ನಾಯಿಗಳು ಕೂಡ ದಾಳಿ ಮಾಡಿದಾವೆ. ಹೀಗಾಗಿ ರೇಣುಕಾ ಸ್ವಾಮಿ ಒಂದು ರೀತಿಯಲ್ಲಿ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ಆತನ ಕುಟುಂಬಸ್ಥರು ದರ್ಶನ್ ಹಾಗೆ ಗ್ಯಾಂಗ್ ಮೇಲೆ ಹಿಡೀ ಶಾಪವನ್ನ ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡಂತಹ ನೋವಿನಲ್ಲಿ ವಯಸ್ಸಾದ ತಂದೆ ತಾಯಿ ಕಣ್ಣೀರಿಡುತ್ತಿದ್ದಾರೆ. ಇನ್ನು ಆತನ ಪತ್ನಿ 3 ತಿಂಗಳ ಗರ್ಭಿಣಿ. ಆಕೆಯ ನೋವು, ಆಕೆಯ ಕಣ್ಣೀರು, ಆಕೆಯ ಆಕ್ರಂದನವನ್ನ ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇಡೀ ಕುಟುಂಬಕ್ಕೆ ರೇಣುಕಾ ಸ್ವಾಮಿ ಆಧಾರ ಸ್ತಂಭವಾಗಿದ್ದ. ಇದೀಗ ಮುಂದೇನು ಅಂತ ಅವರೆಲ್ಲರೂ ಕಂಗಾಲಾಗಿದ್ದಾರೆ. ನಮಗೆ ಮಗನನ್ನ ಕಳೆದುಕೊಂಡಂತಹ ಪ್ರತಿಯಾಗಿ ಯಾವುದೇ ಹಣ ಸಹಾಯ ಬೇಡ. ದರ್ಶನ್, ಪವಿತ್ರ ಗೌಡ ಸೇರಿ ಯಾರ್ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರೋ ಅವರೆಲ್ಲರೂ ನನ್ನ ಮಗನ ರೀತಿನಲ್ಲೇ ನರಳಿ ಸಾಯಬೇಕು ಅಂತ ಕುಟುಂಬಸ್ಥರು ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ದರ್ಶನ್ ಬಂಧನದ ಬೆನ್ನಲ್ಲೇ ಅವರ ಅಭಿಮಾನಿಗಳು ಹಾಗೆ ಆಪ್ತರು, ಸ್ನೇಹಿತರು, ಕುಟುಂಬ ವರ್ಗಕ್ಕೆ ಒಂದು ದೊಡ್ಡದಾದಂತಹ ಶಾಕ್ ಆಗಿದೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತೀವ್ರ ನೋವಿನಲ್ಲಿದ್ದಾರೆ. ಒಂದು ಕಡೆ ಬಂಧನಕ್ಕೆ ಒಳಗಾಗಿರುವಂತದ್ದು, ಮತ್ತೊಂದು ಕಡೆ ಪವಿತ್ರ ಗೌಡ ವಿಚಾರವಾಗಿ ಜೈಲು ಪಾಲಾಗಿರೋದು ಮತ್ತಷ್ಟು ನೋವನ್ನ ತಂದೊಡ್ಡಿದೆ. ಇದಲ್ಲದೆ ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಂದ ನಂತರದಲ್ಲಿ ಈ ರೀತಿಯಾಗೆಲ್ಲ ಆಗ್ತಿದೆ. ಪದೇ ಪದೇ ದರ್ಶನ್ ಮೇಲೆ ಒಂದಲ್ಲ ಒಂದು ಆರೋಪಗಳು, ವಿವಾದಗಳು ಕೇಳಿ ಬರ್ತಾ ಇರೋದು ವಿಜಯಲಕ್ಷ್ಮಿ ಅವರಿಗೆ ತೀವ್ರವಾದಂತಹ ನೋವುಂಟು ಮಾಡಿದೆ.
ನಿನ್ನೆ ಇಡೀ ದಿನ ಅವರು ಕಣ್ಣೀರಿಡ್ತಿದ್ರು ಅನ್ನುವಂತಹ ಮಾಹಿತಿ ಇದೆ. ಇನ್ನು ಕನ್ನಡ ಚಿತ್ರರಂಗದ ನಟಿ ರಮ್ಯಾ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಟ್ವಿಟರ್ನಲ್ಲಿ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಆಗಬೇಕು ಅಂತ ಒಬ್ರು ಪೋಸ್ಟ್ ಅನ್ನ ಹಾಕಿದ್ರು. ಅದೇ ಪೋಸ್ಟ್ ಅನ್ನ ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದಾರೆ. ಆ ಮೂಲಕವಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಸಂತ್ರಸ್ತ ಕುಟುಂಬದ ಪರವಾಗಿ ರಮ್ಯಾ ನಿಂತಿದ್ದಾರೆ. ಈ ರೀತಿಯಾಗಿ ಚಿತ್ರರಂಗದಲ್ಲಿ ದರ್ಶನ್ ಸಹೋದ್ಯೋಗಿಗಳಿಂದ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ. ಇದಿಷ್ಟು ಈ ಒಂದು ಪ್ರಕರಣದ ಬಗ್ಗೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಆದಂತೆಲ್ಲ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಪ್ರಕರಣದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.